ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ರಚನಾ ನಂಜುಂಡ. ನಮ್ಮ ಚಿತ್ರರಂಗದಲ್ಲಿ ಮದುವೆಗಳು ಹೆಚ್ಚಾಗಿ ಸದ್ದು ಮಾಡ್ತವೆ. ಅದಕ್ಕಿಂತ ಹೆಚ್ಚಾಗಿ ಈ ಡೈವೋರ್ಸ್ ಅನ್ನೋದು ಏನಿದೆ, ಸೆಲೆಬ್ರಿಟಿಗಳ ಮಧ್ಯೆ ಈ ಡೈವೋರ್ಸ್ ಅನ್ನೋದು ಆದಾಗ ಅದು ಇನ್ನೂ ಮದುವೆಗಿಂತ ಜಾಸ್ತಿ ಸದ್ದು ಮಾಡುತ್ತೆ. ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಸ್ಯಾಂಡಲ್ವುಡ್, ಕಾಲಿವುಡ್, ಬಾಲಿವುಡ್ ಹೀಗೆ ಎಲ್ಲಾ ಚಿತ್ರರಂಗದಲ್ಲೂ ಕೂಡ ಈ ಡೈವರ್ಸ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಮದುವೆ ಎಷ್ಟು ಖುಷಿಯಿಂದ ಆಗಿರ್ತಾರೋ ಅಷ್ಟೇ ಬೇಗ ಡೈವರ್ಸ್ಗಳಿಗೂ ಕೂಡ ಅರ್ಜಿ ಹಾಕಿರ್ತಾರೆ. ಇದೀಗ ಮತ್ತೆ ನಮ್ಮ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಡೈವರ್ಸ್ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಅದು ಬೇರೆ ಯಾರೂ ಅಲ್ಲ, ತಮಿಳುನಾಡಿನ ಪ್ರಖ್ಯಾತ ನಟ ತಳಪತಿ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ವಿಜಯ್ಗೆ ಬೇರೆ ನಟಿಯ ಜೊತೆ ಸಂಬಂಧ ಇದೆ ಅಂತ ಹೇಳಿ ವಿಜಯ್ ಪತ್ನಿ ಅರ್ಜಿಯನ್ನ ಹಾಕಿರೋದು. ಈ ರೀತಿ ಡೈವರ್ಸ್ ಅರ್ಜಿ ಹಾಕಬೇಕಾದ್ರೆ ಏನಾದ್ರೂ ಒಂದು ಪ್ರಮುಖವಾಗಿ ಕಾರಣ ಇರಬೇಕು. ಆಗ ಮಾತ್ರ ಈ ಡೈವರ್ಸ್ ಅರ್ಜಿಯನ್ನ ಅವರು ತಗೊಂಡು ಆ ಒಂದು ಕೇಸ್ ನಡೆಯುತ್ತೆ. ಅದೇ ರೀತಿ ಈಗ ತಳಪತಿ ನಟ ವಿಜಯ್ ಏನಿದ್ದಾರೆ, ಅವರು ಈಗಾಗಲೇ ರಾಜಕಾರಣಕ್ಕೂ ಕೂಡ, ತಮಿಳುನಾಡು ರಾಜಕಾರಣಕ್ಕೂ ಕೂಡ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಇದರ ನಡುವೆ ಇದೀಗ ಅವರ ಒಂದು ವಿಚ್ಛೇದನ ಈಗ ಸುದ್ದಿಯಲ್ಲಿರುವಂತದ್ದು. ಅವರ ಪತ್ನಿ ಏನು ಸಂಗೀತಾ ಇದ್ದಾರೆ, ಅವರು ವಿಜಯ್ಗೆ ಈಗಾಗಲೇ ಬೇರೊಬ್ಬ ನಟಿ ಜೊತೆ ಸಂಬಂಧ ಇದೆ ಅಂತ ಹೇಳಿ ಒಂದು ಕಾರಣ ಕೊಟ್ಟು ಈಗ ವಿಚ್ಛೇದನದ ಅರ್ಜಿಯನ್ನ ಸಲ್ಲಿಸಲಾಗಿದೆ. ವಿಜಯ್ ಹಾಗೂ ಸಂಗೀತಾ ಹಲವು ವರ್ಷಗಳಿಂದ ದೂರವೇ ವಾಸವಾಗಿದ್ರು ಎನ್ನಲಾಗ್ತಿದೆ. ಅಂದ್ರೆ ಈ ಡೈವೋರ್ಸ್ ಆಗೋಕ್ಕೂ ಮುಂಚೆ ಈ ಮೊದಲಿಂದಲೂ ಕೂಡ ಅವರ ನಡುವೆ ಅನ್ಯೋನ್ಯತೆ ಇರಲಿಲ್ಲ, ದೂರನೇ ವಾಸವಾಗಿದ್ರು ಅಂತ ಕೂಡ ಹೇಳಿ ಸುದ್ದಿ ಬರ್ತಾ ಇರುವಂತದ್ದು. ಈಗ ಅವರು ಏಕಾಏಕಿ ಕೌಟುಂಬಿಕ ನ್ಯಾಯಾಲಯಕ್ಕೆ, ಅಂದ್ರೆ ಸಂಗೀತಾ ಅವರು ಏಕಾಏಕಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಡೈವರ್ಸ್ ಕೇಳಿದ್ದಾರೆ. ಈ ಮಧ್ಯೆ ನಟಿ ತ್ರಿಷಾ ಮೇಲೆ ಎಲ್ಲರೂ ಅನುಮಾನವನ್ನ ಹೊರಹಾಕ್ತಿದ್ದಾರೆ. ಈ ರೀತಿ ಡೈವರ್ಸ್ ಅನ್ನ ಅವರು ಅರ್ಜಿ ಹಾಕಿರುವಂತಹ ಹೊತ್ತಲ್ಲೇ ಸಂಗೀತಾ ಅವರು, ವಿಜಯ್ ಪತ್ನಿ ಸಂಗೀತಾ ಅವರು ಏನಿದ್ದಾರೆ, ಅವರು ಡೈವರ್ಸ್ಗೆ ಅರ್ಜಿ ಹಾಕಿರುವಂತಹ ಹೊತ್ತಲ್ಲೇ ಅವರು ಒಂದು ಕಾರಣವನ್ನ ಕೊಟ್ಟಿದ್ದಾರೆ. ನಟಿಯ ಜೊತೆ ವಿಜಯ್ಗೆ ಒಂದು ಸಂಬಂಧ ಇದೆ, ಹೀಗಾಗಿ ನನಗೆ ಅವರಿಂದ ಡೈವರ್ಸ್ ಬೇಕು ಅಂತ ಹೇಳ್ತಿದ್ದಾರೆ. ಇದೀಗ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ, ಯಾರಿರ್ಬೋದು ಆ ನಟಿ ಅಂತ ಹೇಳಿ. ಇದರ ಮಧ್ಯೆ ತಮಿಳು ಚಿತ್ರರಂಗದಲ್ಲಿ ಒಂದು ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ನಟಿ ತ್ರಿಷಾ ಅವ್ರು ಏನಿದ್ದಾರೆ, ಅವ್ರು ಕೇವಲ ತಮಿಳು ಚಿತ್ರರಂಗದಲ್ಲಿ ಮಾತ್ರವಲ್ಲ, ತಮಿಳು, ತೆಲುಗು, ಹಿಂದಿ ಹಾಗೂ ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಿನಿಮಾಗಳನ್ನ ಮಾಡಿ ಪ್ರಖ್ಯಾತಿಯನ್ನ ಗಳಿಸಿದ್ದಾರೆ. ವಿಜಯ್ ಹಾಗೂ ಸಂಗೀತಾ ಅವರು 1999ರ ಆಗಸ್ಟ್ 25ರಂದು ವಿವಾಹ ಆಗಿದ್ರು. ಈ ದಂಪತಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆ. ಜೇಸನ್, ಸಂಜಯ್ ಹಾಗೂ ದಿವ್ಯಾ ಶಾಶಾ ಎಂಬುದು ಇವರ ಮಕ್ಕಳ ಹೆಸರಾಗಿರುತ್ತೆ. ಸಂಗೀತಾ ಅವರು ಲಂಡನ್ ಮೂಲದ ಉದ್ಯಮಿಯ ಮಗಳಾಗಿರ್ತಾರೆ. 1996ರಲ್ಲಿ ರಿಲೀಸ್ ಆದ ವಿಜಯ್ ನಟನೆಯ ಪೂವೆ ಉನಕ್ಕಾಗ ಸಿನಿಮಾ ನೋಡಿ ಸಂಗೀತಾ ಅವರು ಇಂಪ್ರೆಸ್ ಆದ್ರು. ಅಂದ್ರೆ ಆ ಒಂದು ಟೈಮಲ್ಲಿ ತಮಿಳು ಚಿತ್ರರಂಗದಲ್ಲಿ ಒಂದು ಹೆಸರು ಹೆಚ್ಚಾಗಿ ಕೇಳಿ ಬರ್ತಿರುತ್ತೆ. ಏನು ಅಂದ್ರೆ ಸಂಗೀತಾ ಅವ್ರು ಏನಿದ್ದಾರೆ, ಅವರು ವಿಜಯ್ ಅವರ ಫ್ಯಾನು ಹಾಗೂ ವಿಜಯ್ ಅವರು ಅವರ ಫ್ಯಾನ್ ಅನ್ನೇ ಮದುವೆ ಆಗಿದ್ದಾರೆ ಅಂತ ಕೂಡ ಹೇಳಿ ಹೆಚ್ಚಾಗಿ ಒಂದು ಸುದ್ದಿ ಕೇಳಿ ಬರ್ತಿರುತ್ತೆ. ಅದೇ ರೀತಿ ಅವರು ಅವ್ರ ಸಿನಿಮಾ ನೋಡಿ, ಸಂಗೀತಾ ಅವರು ಅವರ ಪತ್ನಿ ಏನಿದ್ದಾರೆ, ಅವ್ರ ಸಿನಿಮಾ ನೋಡಿ ಇಂಪ್ರೆಸ್ ಆಗಿರ್ತಾರೆ ಹಾಗೂ ವಿಜಯ್ ಅವರನ್ನ ಕೂಡ ಮದುವೆ ಆಗಿರ್ತಾರೆ. ಇವರು ಸಂಗೀತ ಏನಿದ್ದಾರೆ, ಅವರು ಆಗ ಲಂಡನ್ ಅಲ್ಲಿ ಇದ್ದುಕೊಂಡೆ ವಿಜಯ್ಗೆ ಪತ್ರಗಳನ್ನ ಕೂಡ ಬರೀತಿರ್ತಾರೆ. ಆ ಬಳಿಕ ಇವರ ಮಧ್ಯೆ ಪ್ರೀತಿ ಮೂಡಿರುತ್ತೆ. ತನ್ನಂತಾನೆ ಪ್ರೀತಿ ಮೂಡಿದೆ ಅಂದಮೇಲೆ ಮದುವೆಗೆ ಅದು ದಾರಿ ಮಾಡಿಕೊಡುತ್ತೆ. ಹೀಗಾಗಿ ಅವರು ಮದುವೆ ಕೂಡ ಆಗಿರ್ತಾರೆ. ನಂತರ ಇಬ್ಬರು ಕೂಡ ಮದುವೆ ಕೂಡ ಆದ್ರೂ ಕೂಡ ವಿಜಯ್ ಹಾಗೂ ಸಂಗೀತಾ ಇದೀಗ ಅವರ ಸಂಬಂಧದ ನಡುವೆ ಬಿಡುಕು ಮೂಡಿಸ್ಕೊಂಡಿದ್ದಾರೆ ಹಾಗೂ ವಿಚ್ಛೇದನಕ್ಕೂ ಕೂಡ ಅರ್ಜಿ ಹಾಕಿರೋದು ಒಂದ್ ರೀತಿ ಬೇಸರದ ಸಂಗತಿನೇ ಅಂತ ಹೇಳ್ಬೋದು ವಿಜಯ್ ಅವರ ಅಭಿಮಾನಿಗಳಿಗೆ. ವಿಜಯ್ ಅವರಿಗೆ ಸ್ವಲ್ಪ ಮಟ್ಟದಲ್ಲಿ ಅಭಿಮಾನಿಗಳಿಲ್ಲ, ಅವರಿಗೆ ಒಂದು ಸಾಗರ ರೀತಿ ಅಭಿಮಾನಿಗಳೇ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಹಿಂದೆ ನಾವು ನೋಡಬಹುದು, ಕರೂರಿನಲ್ಲಿ ಒಂದು ಘಟನೆ ನಡೀತು. ಏನು ವಿಜಯ್ ಅವರು ಒಂದು ರ್ಯಾಲಿ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆ ಸಮಯದಲ್ಲಿ ವಿಜಯ್ ಅವರನ್ನ ನೋಡ್ಬೇಕು ಅಂತ ಹೇಳಿ ಅಲ್ಲಿ ಜನ ಸಾಗರವೇ ಹರಿದು ಬಂದಿರುತ್ತೆ. ಅಲ್ಲಿ ಎಷ್ಟೊಂದು ಜನ ಅವ್ರ ಪ್ರಾಣ ಕೂಡ ಕಳ್ಕೊಂಡಿರ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ವಿಜಯ್ ಅವರಿಗೆ ಫ್ಯಾನ್ ಬೇಸ್ ಇದೆ. ಆ ತರ ಫ್ಯಾನ್ ಬೇಸ್ ಇದ್ದಾಗ ಡೆಫಿನೆಟ್ಲಿ ಅವರ ಪ್ರೀತಿಯ ನಟನ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಕೂಡ ಆಸೆ ಪಡ್ತಾರೆ. ಆದ್ರೆ ಇಂಥ ಒಂದು ಸಮಯದಲ್ಲಿ ಈ ರೀತಿ ಅವರು ರಾಜಕಾರಣದಲ್ಲಿ ಬೆಳಿಬೇಕು, ವಿಜಯ್ ಅವರು CM ಆಗಬೇಕು ಅಂತ ಕೂಡ ಹಲವು ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ. ಆದರೆ ಇಂಥ ಒಂದು ಟೈಮಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಅನ್ನೋ ರೀತಿ ಅವರ ಪತ್ನಿ ಸಂಗೀತಾ ಅವರು ಏನು ಈ ರೀತಿ ಡೈವರ್ಸ್ ಅರ್ಜಿ ಹಾಕಿದ್ದಾರೆ, ಅದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಇನ್ನು ಇವರು ಬೇರೆ ಆಗ್ತಾ ಇರೋದಕ್ಕೆ ಕಾರಣ ಏನು ಎಂಬುದಕ್ಕೆ ಸಂಗೀತಾ ಅವರೇ ಸ್ಪಷ್ಟವಾಗಿ ಒಂದು ರೀಸನ್ ಅನ್ನ ಕೂಡ ಉಲ್ಲೇಖಿಸಿದ್ದಾರೆ. ವಿಜಯ್ಗೆ ನಟಿಯ ಜೊತೆ ಅನೈತಿಕ ಸಂಬಂಧ ಇದೆ ಎಂದು ಅವರು ಆರೋಪಿಸಿದ್ದಾರೆ. ಡೈವರ್ಸ್ ಫೈಲ್ ಮಾಡಬೇಕಾದ್ರೇನೆ ಈ ಒಂದು ರೀಸನ್ ಕೊಟ್ಟಿದ್ದಾರೆ. ಇದು ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹೆಚ್ಚಾಗಿ ಇದರಲ್ಲಿ ನಟಿ ತ್ರಿಷಾ ಏನಿದ್ದಾರೆ, ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ಇದು ತ್ರಿಷಾ ಇರಬಹುದು ಅಂತ ಹೇಳಿ ಊಹೆ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಸಾಕಷ್ಟು ಮೀಮ್ಗಳು ಕೂಡ ಹರಿದಾಡ್ತಾ ಇದೆ.
ಇನ್ನು ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಈ ರೀತಿ ಒಂದು ನೆಗೆಟಿವ್ ವಿಚಾರಗಳು ಬಂದಾಗ ಅಲ್ಲಿ ಅವ್ರದೇ ಆದಂತಹ ಪರ ವಿರೋಧ ಚರ್ಚೆಗಳು ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಿಜಯ್ ಪತ್ನಿ ಏನು ಈ ತರ ಒಂದು ಕಾರಣ ಕೊಟ್ಟಿದ್ದಾರೆ, ಒಬ್ರು ನಟಿಯಿಂದ ನಾವು ದೂರ ಆಗ್ತಾ ಇದೀವಿ ಅಂತ ಹೇಳಿ. ಆಗ ಎಷ್ಟೊಂದು ಮೀಮ್ಗಳು ಕೂಡ ಓಡಾಡ್ತಿದ್ದಾವೆ. ಒಂದು ಸಂದರ್ಶನದಲ್ಲಿ ಕೂಡ ತ್ರಿಷಾ ಹೇಳ್ತಾರೆ, ನೀವೀಗಾಗಲೇ ನಟಿ ಆಗಿದ್ದೀರಾ, ಮುಂದೆ ನಿಮ್ಮ ಆಸೆ ಏನು ಅಂತ ತ್ರಿಷಾ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಮುಂದೆ CM ಆಗಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ನಟ ವಿಜಯ್ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಹಾಗೂ ಸಾಕಷ್ಟು ಮಟ್ಟದಲ್ಲಿ ಅವರು ಹೆಸರು ಮಾಡ್ತಾ ಇದ್ದಾರೆ ಹಾಗೂ ಅವರ ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಹಾಯ ಮಾಡ್ತಿದ್ದಾರೆ. ಈ ಕಾರಣದಿಂದ ಏನಾದರೂ ತ್ರಿಷಾ ಅವರು ವಿಜಯ್ ಅವರಿಗೆ ಹತ್ರ ಆಗ್ತಿದ್ದಾರಾ, CM ಆಗಬೇಕು ಅಂತ ಕೂಡ ಅವ್ರ ಆಸೆ ವ್ಯಕ್ತಪಡಿಸಿದ್ರು, ಇದಕ್ಕಾಗಿ ಏನಾದ್ರು ವಿಜಯ್ಗೆ ಹತ್ರ ಆಗ್ತಿದಾರಾ, ಇದರಿಂದ ಏನಾದ್ರು ಅವರ ಗಂಡ ಹೆಂಡತಿ ಸಂಬಂಧ ಏನಿದೆ ಸಂಗೀತ ಹಾಗೂ ವಿಜಯ್ ಅವರು ಅದ್ರ ನಡುವೆ ಏನಾದ್ರು ಬಿರುಕು ಮೂಡಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ ಬರ್ತಾ ಇರುವಂಥದ್ದು. ಇನ್ನು ಮುಂದೆ ಇದು ಡೈವರ್ಸ್ ಯಾವ ತರ ಸಾಗುತ್ತೆ, ಎಷ್ಟೋ ಡೈವರ್ಸ್ಗಳು ಕೂಡ ಡೈವರ್ಸ್ ಹಂತಕ್ಕೆ ಹೋಗಿ ಅವರು ಲಾಸ್ಟ್ ಅಲ್ಲಿ ಅದನ್ನ ವಾಪಸ್ ತಗೊಳ್ತಾರೆ. ಇನ್ನು ಕೆಲವರು ಡೈವರ್ಸ್ ಆಗಿ ದೂರ ಆಗಿ ಇನ್ನೊಂದು ಮದುವೆ ಕೂಡ ಆಗ್ತಾರೆ. ಇದು ಯಾವ ತರ ಸಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫ್ರೀಡಮ್ ಟಿವಿ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.